ಮಾಡ್ಬೇಕು. ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್. ನಾನಿಲ್ಲಿ ರೂಮ್ ಬುಕ್ ಮಾಡಿದ್ದೆ. ನಿಮ್ಮ ಹೆಸರು? ಮಾನ್ಯ. ಓಕೆ, ಚೆಕ್ ಮಾಡ್ತೀನಿ. ಮ್ಯಾಮ್ ಐ ಡಿ ಪ್ಲೀಸ್. ಆ್ಯಕ್ಚುಲಿ ನೀವು ತುಂಬ ಲಕ್ಕಿ ಮೇಡಮ್. ಸಾಮಾನ್ಯವಾಗಿ ನಮ್ಮ ಹತ್ರ ರೂಮ್ ಸಿಗಲ್ಲ, ಬಟ್ ನಿಮಗೆ ಸಿಕ್ಕಿದೆ. ಅದೇ ಫೇಮಸ್ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಇದ್ದಾರಲ್ಲ, ಅವ್ರ ಮದುವೆ ಪ್ರಯುಕ್ತ ರೂಮ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ನಾನು ಕೂಡ ಅವ್ರ ಮದ್ವೆಗಂತಾನೆ ಬಂದಿರೋದು. ಓ ಹೌದಾ ಮೇಡಮ್? ಹೌದು, ನಂಗೆ ತುಂಬ ಬೇಕಾದವರು. ಓ ಓಕೆ ಓಕೆ. ಮ್ಯಾಮ್ ರೂಮ್ ನಂಬರ್ 1205 ಈ ಕಡೆ ಇದೆ. ಥ್ಯಾಂಕ್ ಯು. ಅಪ್ಪ, ಮದುವೆ ನಾವು ಅಂದ್ಕೊಂಡಿರೋ ಬಜೆಟಲ್ಲಿ ಮುಗಿದ ಡೌಟು. ಸ್ವಲ್ಪ ಜಾಸ್ತಿನೇ ಖರ್ಚಾಗತ್ತೆ. ಏನು ಮಾಡೋಣ? ಪೋಸ್ಟ್ ಆಫೀಸಲ್ಲಿ ನಂದೊಂದು FD ಇದೆ. ಇಂಟ್ರೆಸ್ಟ್ ಎಲ್ಲ ಸೇರಿ ಒಂದು 2.5 ಲಕ್ಷ ರೂಪಾಯಿ ಬರ್ಬೋದು. ಅದನ್ನ ಓಡಿಸಿ ಮದುವೆ ಖರ್ಚಿಗೆ ಉಪಯೋಗಿಸೋಣ ಬಿಡು. ಬೇಡಪ್ಪ, FDನ ಬ್ರೇಕ್ ಮಾಡೋದು ಬೇಡ. ನಂದೊಂದು ಸ್ವಲ್ಪ ಸೇವಿಂಗ್ಸ್ ಇದೆ, ಅದರಲ್ಲಿ ಅಡ್ಜಸ್ಟ್ ಮಾಡೋಣ. ಮುಂದೇನಾದ್ರೂ ಬೇಕಾದ್ರೆ ನೋಡಿದ್ರೆ ಆಯ್ತು. ದೊಡ್ಡದಾಗಿ ನನಗೆ ಹೇಳಕ್ ಬರ್ತಾಳೆ. ಏನ್ ಗೊತ್ತಾಗುತ್ತೆ ನಿನಗೆ? ಅಮ್ಮ, ನನಗೆಲ್ಲ ಗೊತ್ತಾಗತ್ತೆ. ನನಗ್ ಗೊತ್ತಾಗತ್ತೆ ಅನ್ನೋದು ನಿನಗ್ ಗೊತ್ತಿಲ್ಲ ಅಷ್ಟೇ. ಓ ದೇವ್ರೆ. ರೀ ಏನ್ರೀ, ಎಷ್ಟು ಗೊತ್ತು ನಿನಗೆ? ನಿನ್ ಸರ್ವಿಸ್ ನಲ್ಲಿ ಯಾವ್ದಾದ್ರು ಮದ್ವೆ ಅಟೆಂಡ್ ಮಾಡಿದ್ಯಾ? ಎಷ್ಟು ಮದ್ವೆ ಅಟೆಂಡ್ ಮಾಡಿದ್ಯಾ? ಹೇಳು, ಎಷ್ಟು ಮದ್ವೆ ಅಟೆಂಡ್ ಮಾಡಿದ್ಯಾ? ಮದ್ವೆ ಆದ್ಮೇಲೆ ಮಕ್ಕಳಾಗೋದಿಲ್ವಾ? ಇದು ಹಾಗೇನೆ. ಮದ್ವೆ ಅಟೆಂಡ್ ಮಾಡ್ಲಿಲ್ಲ ಅನ್ನೋದಕ್ಕೆ ಮದ್ವೆ ಮಾಡಕ್ ಗೊತ್ತಿಲ್ಲ ಅಂತ ಅರ್ಥನಾ? ಇದು ಯಾವ ತರ ಲಾಜಿಕ್ ಅಮ್ಮ? ರೀ, ನೀವಾದ್ರೂ ಹೇಳ್ಬಾರ್ದಾ? ಅಮ್ಮ, ಯಾಕಮ್ಮ, ಏನಾಯ್ತು? ಏ ಅದೇ ಕಣ, ನಿಮ್ಮಮ್ಮನಿಗೆ ಡ್ರೆಸ್ ಸೆನ್ಸೇ ಇಲ್ಲ ಅಂತ ನಾನು ಹೇಳ್ತಿರ್ಲಿಲ್ವಾ? ಈಗ ನೋಡು, ಭೂಮಿ ಮದ್ವೆಗೆ ಅದೇನೋ ಕಾಂಜೀವರಂ ಸೀರೆ ತರ್ತಾಳಂತೆ. ಅದಲ್ದೆ ಬೇರೆ ಇನ್ನೇನಮ್ಮ ತರಕ್ಕಾಗತ್ತೆ? ಇದು ಮದ್ವೆ ಫ್ಯಾಷನ್ ಶೋ ಅಲ್ಲ. ಸಾಂಪ್ರದಾಯಿಕವಾಗಿ ಹೆಣ್ಣು ಲಕ್ಷಣವಾಗಿ ಸೀರೆ ಉಡಬೇಕು. ಅಯ್ಯೋ, ಇನ್ನೂ ನೀನ್ ಯಾವ ಕಾಲದಲ್ಲಿ ಇದೆಯಾ? ಈಗಿನ ಜನರೇಷನ್ ಮದ್ವೆ ಹೇಗಿರುತ್ತೆ ಅಂತ ನೋಡಿದ್ಯಾ? ಅವ್ರು ಯಾವ ತರ ಕಾಸ್ಟ್ಯೂಮ್ ಹಾಕ್ತಾರೆ ಅಂತ ನಿನಗೆ ಗೊತ್ತಾ? ಅಯ್ಯಪ್ಪ, ನೀನು ವಯಸ್ಸಾಯ್ತು ನಿನಗೆ. ನಿಂದದೇ ಪ್ರಾಬ್ಲಮ್. ನಾನು ಎಷ್ಟೇ ಬಡ್ಕೊಂಡ್ರು ನಿನಗ ಅರ್ಥನೇ ಆಗಲ್ಲ. ನನಗೆ ವಯಸ್ಸಾಯ್ತಾ? ಮತ್ ನನಗ ಅಲ್ವಾ? ನೋಡಮ್ಮ, ನನಗದೆಲ್ಲ ಗೊತ್ತಿಲ್ಲ. ನಾನು ಅವಳಮ್ಮ ಅಂದ್ಮೇಲೆ ಮದ್ವೆ ವಿಷಯದಲ್ಲಿ ನನ್ನ ಮಾತೆ ನಡಿಬೇಕು. ಇಲ್ಲಿ ನಾನೇ ಹೈಕೋರ್ಟು, ನಾನೇ ಸುಪ್ರೀಂ ಕೋರ್ಟು, ನಂದೇ ಜಡ್ಜ್ಮೆಂಟು ಅಷ್ಟೇ. ನೋಡು, ನೀನ್ ಏನಾದ್ರೂ ಆಗಿರು, ನಾನು ನಿಮ್ಮಮ್ಮ. ನನ್ನ ಮೊಮ್ಮಕ್ಕಳ ಮದುವೆ ನಾನ್ ಅನ್ಕೊಂಡಂಗೆ ಆಗ್ಬೇಕು. ಹಠದಲ್ಲೂ ಕೂಡ ನಾನ್ ನಿಮ್ಮಮ್ಮನೇ. ಮಾ, ಯಾಕೆ ಹಠ ಮಾಡ್ತಿದ್ಯಾ? ನನ್ನ ಮದ್ವೆಲೂ ನಿಂದ ಡಿಸಿಷನ್, ಈಗ ನನ್ನ ಮಗಳ ಮದ್ವೆಲೂ ನಿಂದ ಡಿಸಿಷನ್ ಆಗಿರ್ಬೇಕಾ? ಅದು ಹೆಂಗಮ್ಮ ಆಗುತ್ತೆ? ನೀವಿಬ್ರು ಒಂದ್ ಸ್ವಲ್ಪ ಸುಮ್ಮನಿರ್ತೀರಾ? ಅಮ್ಮಮ್ಮ ಅಮ್ಮ ಇಬ್ರು ಸೇರ್ಕೊಂಡು ಗಲಾಟೆ. ಗೆಸ್ಟ್ಗಳಿಗೆ ಬರಕ್ ಹೇಳಿದೀವಿ, ಅವ್ರು 4 ದಿವಸ ಮುಂಚೆನೆ ನಮ್ಮ ಮನೆಗೆ ಬರ್ತಾರೆ. ಅವ್ರು ಬಂದಾಗ ನೀವು ಹೀಗೆ ಕೂಗಾಡ್ತಾ ಇದ್ರೆ ಅವ್ರು ಬಾಗ್ಲಲ್ಲೇ ಹೆದರ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಅಪೇಕ್ಷಾ, ಯಾರು ನೋಡಮ್ಮ, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡೋರು ಇರ್ಬೇಕು ನೋಡು. ಓ ಚಿಕ್ಕಮ್ಮ, ಅತ್ತೆ, ಬನ್ನಿ ಬನ್ನಿ ಬನ್ನಿ. ಪ್ರೇಮ, ಬಾ ಬಾ ಬಾ. ಪ್ರಯಾಣ ಹೇಗಿತ್ತು? ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ.
ನೋಡಿ ಎಲ್ಲ ಇನ್ ಟೈಮ್ ಇದ್ಬಿಡ್ಬೇಕು. ಓಕೆ ಅಣ್ಣ, ಗೌರಿಶಂಕರ್ ಕಾಲ್ ಮಾಡು, ಪ್ರೆಸೆಂಟೇಷನ್ ಮತ್ತು ಮೀಟಿಂಗ್. ಯಾ ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಯಪ್ಪ ಏನೋ ಇದು ಗಲಾಟೆ, ತಲೆ ಒಳಗಡೆ ಗ್ರೈಂಡ್ ಮಾಡ್ದಂಗಿದೆಯಲ್ಲೋ. ಅಲ್ವೋ ಆಗ್ತಾ ಇರೋದು ಮದುವೆ, ಇಲ್ಲಿ ನೋಡಿದ್ರೆ ಅಜ್ಜಿ ಉತ್ಸವ ಥರ ಇದೆಯಲ್ಲೋ. ಇದೇನು ಜಾತ್ರೆನಾ ಮದುವೆನಾ? ಹೋಗಪ್ಪ, ಈ ಅಜ್ಜಿ ಬೇರೆ ಮದುವೆ ಆಗೋ ತನಕ ಆಫೀಸ್ಗೆ ಹೋಗ್ಬೇಡ ಅಂತ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದು ಅದಕ್ಕೂ ಬಿಡ್ತಾ ಇಲ್ಲ. ನೀನು ಯಾಕಪ್ಪ ನಗ್ತೀಯಾ? ಗೆಳೆಯ, ನಿನ್ನ ಸಿಚುವೇಶನ್ ನೋಡ್ತಾ ಇದ್ರೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಲ್ಲಪ್ಪ. ಕನ್ಫ್ಯೂಷನ್ ಅಲ್ಲಿ ನಗು ಬರ್ತಾ ಇದೆ. ನಿನ್ ಒದ್ದಾಟ ನನ್ನ ಕೈ ನೋಡಕ್ಕೆ ಆಗ್ತಾ ಇಲ್ಲಪ್ಪ, ಆದ್ರೆ ಒಂಥರ ಚೆನ್ನಾಗಿದೆ. ಕ್ಲಾರಿಟಿನೇ ಇಲ್ವಲ್ಲ ನಿನಗೆ? ನೋಡೋಕ್ಕಾಗ್ತಾ ಇಲ್ಲ ಅಂತ್ಯಾ, ಮಜಾ ಬರ್ತಾ ಇದೆ ಅಂತ್ಯಾ. ಒಂದೊಂದ್ಸತಿ ನಂಗೆ ಡೌಟ್ ಆಗುತ್ತೆ ಕಣ, ನೀನು ನನ್ನ ಫ್ರೆಂಡ್ ಅಲ್ವೋ ಅಂತ. ಅದೇ ಈಗ ನನ್ನ ಟೆನ್ಷನ್ ನನಗೆ ತರಲೇ ಬೇರೆ. ಲೇ, ಆ ಮುಂಬೈ ಕಾನ್ಫರೆನ್ಸ್ ಬಹಳ ಇಂಪಾರ್ಟೆಂಟ್ ಕಣೋ, ಅಲ್ಲಿಗೆ ಹೋಗಕ್ಕಾಗ್ತಾ ಇಲ್ಲ ನನಗೆ. ಗೆಳೆಯ, ಯಾಕೋ ಟೆನ್ಷನ್ ಮಾಡ್ಕೋತೀಯ? ಅಲ್ಲಿ ಜೈದೆ ಹೋಗ್ತಾ ಇದೆ ಅಂತಾನೆ, ಬಿಟ್ಟಾಕ. ಮುಂದೆ ಸಮಾಧಾನ ಕಣೋ, ನೀಟಾಗಿ ಹ್ಯಾಂಡಲ್ ಮಾಡ್ತಾನೆ ಅನ್ಸುತ್ತೆ. ಸೌಂಡ್ ಅಲ್ಲ ಕಣ, ಸೌಂಡ್ ಪೊಲ್ಯೂಷನ್. ಆಗ್ಲೇಬೇಕಲ್ಲಪ್ಪ, ಆಗ್ತಿರೋದು ಡಬಲ್ ಮದ್ವೆ ಅಂದ್ಮೇಲೆ ಡಬಲ್ ಗಲಾಟೆ ಆಗ್ಲೇಬೇಕಲ್ಲ. ಗಲಾಟೆ ಇಲ್ದೇ ಇದ್ಮೇಲೆ ಅದು ಮದ್ವೆ ಮನೆ ಅನ್ಸ್ಕೊಳ್ಳುತ್ತೇನಾ? ದನ ಸೇರಿದ್ಮೇಲೆ ಅಲ್ಲಿ ಜಾತ್ರೆ ನಡಿಬೇಕು. ನೋಡ್ದ ಎಷ್ಟು ಜನ ರಿಲೇಟಿವ್ಸ್ ಬಂದಿದ್ದಾರೆ? ನೋಡ್ದಪ್ಪ, ನನಗೆ ಇಷ್ಟೊಂದು ಜನ ರಿಲೇಷನ್ಸ್ ಇದ್ದಾರೆ ಅಂತ ಗೊತ್ತಾಗಿದ್ದೆ ಇವತ್ತು. ಅದೇ ವಿಚಿತ್ರ ಗೆಳೆಯ. ಈ ರಿಲೇಟಿವ್ಸ್ ಎಲ್ಲ ಸಭೆ ಸಮಾರಂಭ ಅಂದ್ರೆ ಎಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಡ್ತಾರೆ. ಅವ್ರು ಇದಾರ ಇಲ್ಲೋ ಒಂದು ಗೊತ್ತಾಗಲ್ಲಪ್ಪ. ಅದ್ರಲ್ಲಿ ಏನೋ ಇದೆ. ಏನ್ ರಿಲೇಷನ್ಸ್ ಅಂದ ತಕ್ಷಣ ದಿನ ಬೆಳಗ್ಗೆ ಮನೆಗೆ ಬಂದು ಮುಖ ತೋರಿಸಿ ಹೋಗಕ್ಕಾಗತ್ತಾ? ಅದು ಸರಿನೇ. ನೋಡು, ಮುಂಬೈ ಕಾಲ್. ಎಸ್ ಸರ್, ಟೆಲ್ ಮಿ. ಗೌತಮ್, ಇಲ್ಲೇನ್ ಮಾಡ್ತಿದ್ಯಾ? ಬಾ, ಎಲ್ರು ಕೆಳಗಡೆ ಕಾಯ್ತಾ ಇದಾರೆ. ಎಕ್ಸ್ಕ್ಯೂಸ್ ಮೀ ಫಾರ್ ಅ ಸೆಕೆಂಡ್. ಹಲೋ ಗೌತಮ್, ಏನ್ ಫೋನಲ್ಲಿ ಮಾತಾಡ್ಕೊಂಡು ಅಜ್ಜಿ ಕೆಳಗಡೆ ಕಾಯ್ತಿದ್ದಾರೆ, ಬಾ ಹೋಗೋಣ. ಒಂದ್ ಸೆಕೆಂಡ್ ಸರ್, ಅಲ್ಲಿ ಕಾಲ್ ಯು ಲೇಟರ್ ಸರ್. ನೋಡಿ, ನೀವುಗಳು ಸೆಲೆಬ್ರೇಟ್ ಮಾಡ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ, ಕೆಲಸ ಇದ್ದಿದ್ದೆ, ಮದ್ವೆ ಒಂದೇ ಸಲ ಆಗೋದು. ನೀನ್ ಬಾ. ಅಲ್ಲ, ಕರ್ಕೊಂಡೋಗಿ ಅಲ್ಲ, ಒಂದ್ ನಿಮಿಷ. ಎಳ್ಕೊಂಡೋಗಿ ಬಿಡ್ಬೇಡಿ. ಇವಾಗ ಮದ್ವೆ ಗಂಡು ಎಂಟ್ರಿ ಕೊಡ್ತಾನೆ, ಕುಣಿತಾನೆ. ಇವಾಗ ಮದ್ವೆ ಮನೆಗೆ ಒಂದ್ ಕಳೆ ಬಂತು, ಅವನ ಜೊತೆ ಸೇರ್ಕೊಂಡು ನಾವು ಒಂದೆರಡು ಸ್ಟೆಪ್ ಹಾಕಿ ಬಿಡೋದು. ಗೆಳೆಯ, ಬಂದೆ ಕಣು, ಬಂದೆ ಕಣು. ಅರೆ ನಮಸ್ಕಾರ, ಹೇಗಿದ್ದೀರ ಎಲ್ರು? ಯಾವಾಗ ಬಂದ್ರಿ? ಇವಾಗ ಬಂದ್ವಿ. ಅದು ನಾನು ಬಟಾಣಿನೂ ಬಂದ್ಬಿಟ್ಟಿದೆ. ಭೂಮಿ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೇನೆ ಚಿಕ್ಕಮ್ಮ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಷ್ಟೊತ್ತವ್ರಿಗೆ ಎಲ್ಲಿ ಹೋಗಿದ್ದಮ್ಮ? ಕೋಚಿಂಗ್ ಕ್ಲಾಸ್ಗೆ ಹೋಗಿದ್ದೆ. ಏನ್ ಭೂಮಿ, ಮದ್ವೆ ಟೈಮ್ನಲ್ಲೂ ಕೆಲಸನ? ಸ್ವಲ್ಪ ದಿನ ಲೀವ್ ತಗೋಬೋದಲ್ವಾ? ಅಯ್ಯೋ ಅತ್ತೆ, ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಇದೆ, ಪೋರ್ಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಅಲ್ವಾ. ಭೂಮಿ, ಮದ್ವೆ ಆದ್ಮೇಲೂ ಕೆಲಸ ಮುಂದುವರಿಸ್ತೀಯಾ? ಏನು ತೊಂದರೆ ಇಲ್ಲ ತಾನೆ? ಅವಳಿಗೆ ಯಾವ ತೊಂದರೆನೂ ಇಲ್ಲ. ಕಾವ್ಯ, ನಿನ್ನ ಎಂಟ್ರೆನ್ಸ್ ಎಕ್ಸಾಮ್ ಹೇಗೋಯ್ತು? ಇವಾಗ್ಲೇ ಏನು ಹೇಳಕ್ಕಾಗಲ್ಲ, ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗತ್ತೆ. ಅಮ್ಮಮ್ಮ ಇಲ್ಲೇ? ಅಮ್ಮಮ್ಮ ರೂಮಲ್ಲಿ ಇದ್ದಾರೆ. ಅದಕ್ಕೆ ಮನೆ ಇಷ್ಟು ಶಾಂತವಾಗಿದೆ. ಕಾಫಿ ಕೊಟ್ಟು ಬರ್ತೀನಿ. ಚಿಕ್ಕಮ್ಮ ಕುತ್ಕೊಳ್ಳಿ, ಕಾಫಿ ಕುಡೀರಿ. ಏನೇ ಹೇಳಿ, ಇಷ್ಟು ಲೇಟ್ ಆದರೂ ಭೂಮಿಗೆ ಒಂದು ಒಳ್ಳೆ ಸಂಬಂಧ ಸಿಕ್ತಲ್ಲ. ಆಕೆ ಸೌಭಾಗ್ಯವತಿ, ನೀವು ಪುಣ್ಯವಂತರು. ಬಂದೆ. ಅಪೇಕ್ಷಾ, ನೀನು ಅಷ್ಟೇ, ಆದಷ್ಟು ಬೇಗ ನಿಮ್ಮ ಅಕ್ಕನ ತರ ಒಬ್ಬ ಶ್ರೀಮಂತ ಹುಡುಗನ್ ನೋಡಿ ಮದ್ವೆ ಆಗ್ಬಿಡು. ಟೈಮ್ ಇದೆ ಅಂತ ಕುತ್ಕೊಂಡ್ರೆ ಮುದ್ಕಿ ಆಗ್ಬಿಡ್ತೀಯ ಅಷ್ಟೇ. ಆಮೇಲೆ ಮದ್ವೆನೂ ಇಲ್ಲ, ಏನೂ ಇಲ್ಲ, ಅಷ್ಟೇ. ಚಿಕ್ಕಮ್ಮ, ಅಪ್ಪಿಗಂತ ಯಾವ್ದೋ ಒಂದು ಭೂಮಿ, ಅಯ್ಯೋ, ನನ್ ತಲೆ ಚಿಟ್ಟಿಡ್ದು ಹೋಗ್ತಾ ಇದೆ ಭಗವಂತ.
ಅಜ್ಜಿ ಏನಿದೆಲ್ಲ ನಂಗೆ ಈ ಸೌಂಡ್ ತಡ್ಕೊಳಕ್ ಆಗ್ತಾ ಇಲ್ಲ. ಇದೇನು ಗುಂಡಪ್ಪ ಹೀಗೆ ಹೇಳ್ತಿದ್ಯಾ ನೀನು? ಇದೆಲ್ಲ ಇದ್ರೆ ಕಣೋ ಕಾರ್ಯಕ್ರಮಕ್ಕೆ ಕಳೆ ಕಟ್ಟೋದು. ಮದುವೆ ಮನೆ ಅಂದ್ಮೇಲೆ ಸಂಭ್ರಮ ಸಡಗರ ಎಲ್ಲ ಇರಬೇಕು. ಈ ಹಾಡು ಕುಣಿತ ಮೋಜು ಮಸ್ತಿ ಎಲ್ಲ ಕಡ್ಡಾಯವಾಗಿ ಇರಬೇಕು. ಈ ನೆನಪುಗಳೇ ಅಲ್ವೇನೋ ನಮ್ಮ ಮನಸ್ಸಿನಲ್ಲಿ ಕಾಯಮಾಗಿ ಉಳಿಯೋದು. ಇರೋದು ಒಂದು ಜೀವನ, ಖುಷಿಯಾಗಿ ಕಳೆದು ಬಿಡ್ಬೇಕು. ಗೌತಮ್ ಅಂಕಲ್, ಬನ್ನಿ ನಮ್ ಜೊತೆ ಡ್ಯಾನ್ಸ್ ಮಾಡಿ. ನೋ ನಥಿಂಗ್ ಡೂಯಿಂಗ್, ಯು ಗೋ ಆನ್ ಡ್ಯಾನ್ಸ್. ಮದುವೆ ಅಂದ್ರೆ ಸುಮ್ಮನೆನಾ? ಇದು ದೊಡ್ಡ ಹಬ್ಬ. ಈ ಸಂಭ್ರಮದಲ್ಲಿ ಯಾರು ಸುಮ್ಮನೆ ಕೂರೋಂಗಿಲ್ಲ, ಎಲ್ಲ ಡ್ಯಾನ್ಸ್ ಮಾಡ್ಲೇಬೇಕು. ಇದು ನನ್ನ ಆರ್ಡರ್. ನಾನ್ ಡ್ಯಾನ್ಸ್ ಗೀಸ್ ಎಲ್ಲ ಮಾಡಲ್ಲ. ನೋಡೋ ಅಜ್ಜಿ ಹೈಕಮಾಂಡ್ ಆರ್ಡರ್ ಮಾಡಾಗೋಯ್ತು, ನೀನು ಡ್ಯಾನ್ಸ್ ಮಾಡ್ಲೇಬೇಕು. ನೀ ಸುಮ್ಮನಿದ್ ಬಿಡ. ಗೌತಮ್, ಇದೊಂದ್ ದಿವಸ ಮೈ ಚಳಿ ಬಿಟ್ಟು ಡ್ಯಾನ್ಸ್ ಮಾಡು, ನಿನಗೂ ಚೇಂಜ್ ಇರುತ್ತೆ. ನನ್ಗೆ ಯಾವ ಚೇಂಜ್ ಬೇಕಾಗಿಲ್ಲ, ನನ್ಗಾಗಲ್ಲ, ನಾನು ಮಾಡಲ್ಲ. ಬಿಟ್ಟಾಕೋ ಡಿಪ್ರೆಷನ್, ಉಡ್ಕೊಳ್ರಿ ಸೊಲ್ಯೂಷನ್. ಜೀವನಾನೇ ಕನ್ಫ್ಯೂಷನ್, ಮಾಡ್ಕೊಳ್ರಿ ಸೆಲೆಬ್ರೇಷನ್. ಅಣ್ಣ, ನಮ್ಮ VIP ಗೆಸ್ಟ್ಗೆಲ್ಲ ಹೋಟೆಲ್ ಬುಕ್ ಮಾಡಿದ್ದು ಒಳ್ಳೇದಾಯಿತು. ಇಲ್ದಿದ್ರೆ ಈ ಭದ್ರಕಾಳಿ ಎಲ್ರನ್ನೂ ಡ್ಯಾನ್ಸ್ ಮಾಡು ಅಂತ ತಲೆ ತಿಂತಾಯಿದ್ಲು. ಅಯ್ಯೋ ದೇವ್ರೆ, ಕರೆಕ್ಟಾಗಿ ಹೇಳಿದೆ. ಅಟ್ಟಿ ಲಕ್ಕಮ್ಮಂತಾರೆ ಘಾಟಿ ಮುದುಕಿ. ನಾವಿಲ್ಲೇ ನಿಂತರೆ ನಮ್ಮನ್ನು ಬಿಡಲ್ಲ. ಮೊದಲಿಲ್ಲ ಅಂತ ಜಾಗ ಖಾಲಿ ನೋಡ, ನಡಿ. ಕರೆಕ್ಟ್. ಸಿಸ್ಟರ್, ನೀನು ಹೋಗಿಲ್ವಾ? ಡ್ರಾಮಾ ಮಾಡಿದ್ ಸಾಕು. ಬಂದಿರೋ ಗೆಸ್ಟ್ ಎಲ್ಲ ಹೋಟೆಲಲ್ಲಿದ್ದಾರೆ, ಹೋಗಿ ವಿಚಾರಿಸು ಅಂತ ಬಾಯ್ ಬಿಟ್ಟು ಹೇಳ್ಬೇಕಾ? ಅಯ್ಯೋ ದೇವ್ರೆ, ಅಷ್ಟೇ ತಾನೆ. ಏ ಪುರಂದರ, ಅಮ್ಮ, ಏನಾಯ್ತು? ಯಾಕೆ ಗಲಾಟೆ? ಏನಾಯ್ತು ಮಂದಾಕಿನಿ? ಏನ್ ಗಲಾಟೆ? ಇನ್ನೇನ್ರಿ ಮಾಡ್ಲಿ, ಸಂಕಟ ತಡ್ಕೊಳಕ್ಕಾಗ್ದೆ ಕೂಗ್ದೆ. ಈ ಅಮ್ಮ ಸುಮ್ಮನೆ ಹಠ ಮಾಡ್ತಾ ಕೂತಿದ್ದಾರೆ. ಏನಕ್ಕೆ? ಭೂಮಿಗೂ ಗೌತಮ್ಗೂ ಮದ್ವೆಗ್ ಮುಂಚೆ ಅದೇನೋ ಪ್ರಶ್ನೆ ಕೇಳೋ ಶಾಸ್ತ್ರ ಇದೆಯಂತೆ, ಅದನ್ನ ಮಾಡ್ಬೇಕಂತೆ. ಅದೆಲ್ಲ ಬೇಡ, ಹೀಗಾಗಿರೋದೇ ಸಾಕಲ್ವಾ? ಅದೇ ನಾನ್ ನಿಮ್ಮಮ್ಮಮ್ಮಂಗೆ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಅವ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ತೀರಾ ಹಳೆ ಕಾಲದಲ್ಲಿ, ಅವಾಗ ಯಾವಾಗ್ಲೋ ನಮ್ಮ ಅಜ್ಜಿ ಅವ್ರ ಅಜ್ಜಿ ಕಾಲದಲ್ಲಿ ಅದೇನೋ. ಹೇಳಿ ಬೇಡ ಮಂದಾಕಿನಿ, ಏನಾಯ್ತು ಅಂತ ನೇರವಾಗಿ ಹೇಳು. ಅದನ್ನ ನಾನು ಹೇಳ್ತೀನಿ. ನಮ್ಮ ಕಡೆ ಒಂದು ಸಂಪ್ರದಾಯ ಇದೆ. ಗಂಡು ಹೆಣ್ಣಿನ ಕಡೆ 4-5 ಜನ ಹಿರಿಯರು ಸೇರ್ಕೊಂಡು ಗಂಡಿನ ಕಡೆಯವರು ಹೆಣ್ಣಿಗೆ ಪ್ರಶ್ನೆ ಕೇಳ್ತಾರೆ, ಹಾಗೇನೆ ಹೆಣ್ಣಿನ ಕಡೆಯವರು ಗಂಡಿಗೆ ಪ್ರಶ್ನೆ ಕೇಳ್ತಾರೆ. ಕೊನೆಗೆ ಇಬ್ರು ಉತ್ತರ ಎರಡೂ ಕಡೆಯವರಿಗೆ ಸಮಾಧಾನ ಆದ್ರೆ ಈ ಸಂಬಂಧನ ಓಕೆ ಮಾಡೋದು, ಇಲ್ಲ ಅಂದ್ರೆ ಇಲ್ಲ. ಇದೇ ನಮ್ಮ ಶಾಸ್ತ್ರ. ನಿನ್ನ ಮದ್ವೆಲ್ಲೂ ಮಾಡಿದ್ವಲ್ಲ ಸದಾಶಿವ್, ಮರ್ತೋಯ್ತಾ? ಇಲ್ಲ ಇಲ್ಲ, ನೆನಪಿದೆ. ಸ್ವಲ್ಪ ಗೊಂದಲ ಇತ್ತು, ಅದೇನಾ ಅಂತ ಅಷ್ಟೇ. ಅಮ್ಮ, ಇದೇ ತರ ವಾದ ವಿವಾದ ಚರ್ಚೆ ಪ್ರಶ್ನೆಗಳು ಮಾಡೇನೆ ಈ ಮದ್ವೆಗೆ ಒಪ್ಕೊಂಡಿರೋದು. ಮತ್ತದನ್ನ ಯಾಕೆ ರಿಪೀಟ್ ಮಾಡ್ಬೇಕು? ಅದೆಲ್ಲ ನನಗೆ ಗೊತ್ತಿಲ್ಲ. ಇದು ನನ್ನ ಮೊಮ್ಮಕ್ಕಳ ಮದುವೆ. ನಾನು ಶಾಸ್ತ್ರ ಸಂಪ್ರದಾಯನ ಬಿಲ್ಕುಲ್ ಬಿಟ್ಕೊಡೋದಿಲ್ಲ. ಶಾಸ್ತ್ರ ನಡೆದೇ ತಿರ್ಬೇಕು. ಸದಾಶಿವ್, ನಿನಗೆ ಗೊತ್ತಲ್ಲ ನಾನು ಹೇಗೆ ಅಂತ. ಭೂಮಿ, ಯಾವುದಕ್ಕೂ ಒಂದ್ಸಲಿ ಗೌತಮ್ಗೆ ಫೋನ್ ಮಾಡಿ ಕೇಳಮ್ಮ. ಅಪ್ಪ,
ಹಲೋ 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 ಒಂದ್ ನಿಮಿಷ. ಅಜ್ಜಿ ಅಜ್ಜಿ ಭೂಮಿಕಾ ಫೋನ್ ಮಾಡಿದಾಳೆ, ತುಂಬಾ ಗಲಾಟೆ ಇದೆ, ಏನು ಕೇಳಿಸ್ತಿಲ್ಲ. ಹಲೋ ಹಲೋ, ಸ್ವಲ್ಪ ಹೊರಗೆ ಬರ್ತೀರಾ? ನಿಮ್ಮ ಹತ್ರ ಇಂಪಾರ್ಟೆಂಟ್ ಆಗಿ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ. ಅಜ್ಜಿ ಭೂಮಿಕಾ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಹೌದಾ? ಏ ಹಾಡ್ ನಿಲ್ಲಿಸ್ರೋ, ಎಲ್ರು ಕೇಳಿಸ್ಕೊಳ್ಳಿ. ನಮ್ ಗುಂಡಪ್ಪನ ಮದ್ವೆ ಆಗೋ ಹುಡುಗಿ ಫೋನ್ ಮಾಡಿದಾಳೆ, ಏನೋ ಮುಖ್ಯವಾದ ವಿಷಯ ಇರ್ಬೇಕು. ಹಾ ಗುಂಡಪ್ಪ ಮಾತಾಡು. ನೋಡು, ನೀನೇನೇ ಮಾತಾಡು, ಎಷ್ಟೇ ಮಾತಾಡು, ನಮ್ಮ ಎದುರಿಗೆ ಮಾತಾಡ್ಬೇಕು, ಅದನ್ನ ನಾವು ಕೇಳ್ಬೇಕು. ಗೆಳೆಯ, ಸಂಕೋಚ ಪಟ್ಕೊಂಡ್ರೆ ಸಂಸಾರ ಬೆಳೆಯಲ್ಲ ಕಣಮ್ಮ, ಮಾತಾಡು. ಹ್ಞೂ ಗೌತಮ್, ಮಾತಾಡು. ಹಲೋ, ಐ ಆಮ್ ಸಾರಿ, ನಾನು ರಾಂಗ್ ಟೈಮಲ್ಲಿ ಕಾಲ್ ಮಾಡಿದ್ನಾ? ಇವತ್ತು ಇಡೀ ರಾಂಗ್ ಟೈಮ್. ಐ ಮೀನ್ ಎಲ್ಲ ಟೈಮ್ ಹೀಗೆ ಇರುತ್ತೆ. ನೀವು ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ದೀರಾ, ಹೇಳಿ. ಅದು ನಮ್ಮ ಅಮ್ಮಮ್ಮ ಅವರು ಊರಿಂದ ಬಂದಿದ್ದಾರೆ. ಹೌದಾ? ಅದನ್ನ ಹೇಳಕ್ ಫೋನ್ ಮಾಡಿದ್ರಾ? ಅಲ್ಲಲ್ಲ, ಅದಕ್ಕಲ್ಲ. ನಮ್ಮ ಅಮ್ಮಮ್ಮ ಅವರು ಯಾವುದೋ ಒಂದು ಶಾಸ್ತ್ರ ಮಾಡಬೇಕು ಅಂತಿದ್ದಾರೆ. ಶಾಸ್ತ್ರನ? ಏನು? ಅಮ್ಮ, ಏನ್ ಶಾಸ್ತ್ರ ಅದು? ಸಿಂಪಲ್ ಆಗಿ ಪ್ರಶ್ನೆ ಕೇಳೋ ಶಾಸ್ತ್ರ ಅಂತ ಹೇಳ್ಬಿಡು. ಸಿಂಪಲ್ ಆಗಿ ಪ್ರಶ್ನೆ ಕೇಳೋ ಶಾಸ್ತ್ರ ಅಂದ್ರೆ ಏನ್ ಹೇಳಿ? ಗಂಧ, ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರಿಗೆ ಪ್ರಶ್ನೆ ಕೇಳ್ತಾರೆ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ಪ್ರಶ್ನೆ ಕೇಳ್ತಾರೆ. ಅದೇ ಶಾಸ್ತ್ರ. ಹೇಳು. ಗಂಡಿನ ಮನೆಯವರು ಹೆಣ್ಣಿಗೆ ಪ್ರಶ್ನೆ ಕೇಳ್ತಾರಂತೆ, ಹೆಣ್ಣಿನ ಮನೆಯವರು ಗಂಡಿಗೆ ಪ್ರಶ್ನೆ ಕೇಳ್ತಾರಂತೆ. ಅವರಿಬ್ರು ಉತ್ತರ ಹೇಳ್ಬೇಕು, ಆ ಥರದೇ ಯಾವ್ದೋ ಶಾಸ್ತ್ರ. ಓ ಸರಿ ಸರಿ. ಇವಾಗ ಇದನ್ನ ಎಲ್ಲಿ ನಡೆಸ್ಬೇಕಂತೆ? ಅಮ್ಮ, ಎಲ್ಲಿ ನಡಿಬೇಕಂತೆ? ಗಂಡಿನ ಮನೆ, ಗಂಡಿನ ಮನೇಲೆ ನಡಿಬೇಕು. ನಿಮ್ಮ ಮನೇಲೆ ನಡಿಬೇಕಂತೆ. ಓಕೆ, ಒಂದ್ ನಿಮಿಷ ಇರಿ. ಅಜ್ಜಿ, ಭೂಮಿಕಾ ಅವ್ರ ಅಜ್ಜಿ ಬಂದಿದ್ದಾರೆ. ಅದೇನೋ ಶಾಸ್ತ್ರ ಮಾಡ್ಬೇಕಂತೆ. ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವ್ರು ಪ್ರಶ್ನೆ ಕೇಳ್ತಾರಂತೆ, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರು ಪ್ರಶ್ನೆ ಕೇಳ್ತಾರಂತ. ಆ ಟೈಪ್ ಏನೋ. ಅದ್ ನನಗೆ ಗೊತ್ತು. ಅದೆಲ್ಲ ಬಯಲ್ಸೀಮೆ ಕಡೆ ಮಾಡೋದು. ನಮ್ಮಲ್ಲಿ ಆ ಪದ್ಧತಿ ಇಲ್ಲ, ನಾವು ಮಾಡಲ್ಲ ಅಂತ ಹೇಳು. ಸರಿ. ಅಜ್ಜಿನ ಕೇಳಿದೆ, ಬೇಡ ಅಂತ ಇದ್ದಾರೆ. ಪ್ಲೀಸ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಶಾಸ್ತ್ರ ತುಂಬಾ ಹೊತ್ತು ತಗೊಳ್ಳಲ್ಲ, ಒಂದ್ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ. ಹೌದಾ? ಸರಿ. ಅಜ್ಜಿ, ತುಂಬಾ ಟೈಮ್ ಆಗಲ್ವಂತೆ. ಹೆಚ್ಚಿಗೆ ಅಂದ್ರೆ ಮುಕ್ಕಾಲು ಗಂಟೆಲಿ ಆಗೋಗುತ್ತಂತೆ, ಜಾಸ್ತಿ ಟೈಮ್ ಆಗಲ್ವಂತೆ. ಬೇಕಾಗಿಲ್ಲ, ಒಂದು ನಿಮಿಷನೂ ವ್ಯರ್ಥ ಮಾಡಬಾರ್ದು ಅಂತಾನೆ ನಾನು ಇಲ್ಲಿರೋದು. ಹಲೋ, ಅದು ನಾನು ಕೇಳಿಸ್ಕೊಂಡೆ. ಪರವಾಗಿಲ್ಲ ಬಿಡಿ. ಸಾರಿ, ಈ ಸಿಚುವೇಶನ್ ಅಲ್ಲಿ ನಾನು ಏನೂ ಮಾಡೋ ಪರಿಸ್ಥಿತಿ ಇಲ್ಲ. ಸಾರಿ. ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು ಫಾರ್ ಟ್ರೈಯಿಂಗ್. ಥ್ಯಾಂಕ್ ಯು. ಅಮ್ಮಮ್ಮ, ಅವರೆಲ್ಲರೂ ಸ್ವಲ್ಪ ಮದುವೆ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರಿಗೆ ಅವ್ರ ಮನೆ ಶಾಸ್ತ್ರ ಮಾಡ್ಕೊಳ್ಳೋಕೆ ಸಮಯ ಸಾಲ್ತಿಲ್ಲ. ಇನ್ನು ನಮ್ಮ ಮನೆ ಶಾಸ್ತ್ರಕ್ಕೆ ಟೈಮ್ ಇರುತ್ತಲ್ವಾ? ಟೈಮ್ ಇಲ್ಲ ಅಂದ್ರೆ ಏನರ್ಥ? ನಾವ್ ಹೆಣ್ಣಿನ ಕಡೆಯವ್ರೊಂದು ಮಾತ್ರಕ್ಕೆ ನಾವು ಅಷ್ಟೊಂದು ಕಡೆ ಆಗ್ಬಿಟ್ವಾ? ಅಷ್ಟಕ್ಕೂ ನಮ್ಮ ಶಾಸ್ತ್ರ, ನಮ್ಮ ಪದ್ಧತಿಯನ್ನು ಆಚರಿಸಕ್ಕೆ ಅವ್ರ ಪರ್ಮಿಷನ್ ಯಾಕೆ ಅಂತೀನಿ. ಓ ಅಮ್ಮ, ಇರ್ಲಿ ಬಿಡಮ್ಮ, ಅವರು ತುಂಬಾ ದೊಡ್ಡ ಮನುಷ್ಯರು. ನಾವೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗೋಣ. ಇಷ್ಟು ಚಿಕ್ಕ ವಿಷಯ ಯಾಕಷ್ಟು ದೊಡ್ಡದ್ ಮಾಡ್ತಾ ಇದ್ಯಾ? ಯಾರೇ ದೊಡ್ಡವರು? ನಮ್ದು ಅಂತ ಬಂದ್ರೆ ನಾವೇ ದೊಡ್ಡವರು. ನಮ್ಮ ಕಾಂಪೌಂಡಿಗೆ ನಾವೇ ರಾಜರು. ದೊಡ್ಡವರಾದ್ರೆ ಅವ್ರ ಮನೇಲಿ, ಹಾಗಂತ ಶಾಸ್ತ್ರ ಪದ್ಧತಿನ ಇದನ್ನೆಲ್ಲ ಬಿಡ್ಬಿಡಕ್ಕಾಗತ್ತಾ? ನೀವೇನಂತೀರಾ? ಬಿಡಕ್ಕಾಗತ್ತಾ? ಅದೇನಾದ್ರೂ ಆಗ್ಲಿ, ಅವ್ರು ತಮ್ಮ ಶಾಸ್ತ್ರ ಮಾಡ್ತಾರೆ ಅಂದಾಗ ನಾವು ನಮ್ಮ ಶಾಸ್ತ್ರ ಮಾಡ್ಲೇಬೇಕು. ಅವ್ರಿಗೊಂದು ರೂಲ್ಸು, ನಮಗೊಂದು ರೂಲ್ಸಾ? ಗಂಡು ಹೆಣ್ಣು ಈಕ್ವಲ್ಲೇ ಅಂದ್ಮೇಲೆ ಶಾಸ್ತ್ರನೂ ಈಕ್ವಲ್ಲೇ. ಅಮ್ಮಮ್ಮ, ಏನ್ ರಾಜಕಾರಣಿಗಳ ತರ ಮಾತಾಡ್ತಿದ್ಯಾ? ಇಲ್ಲಿ ನಡೀತಾ ಇರೋದು ಮದುವೆ, ಎಲೆಕ್ಷನ್ ಅಲ್ಲ. ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಯಾವ್ದು ತೊಂದರೆ ಇಲ್ಲದೆ ಮದುವೆ ನಡೆಯೋದು ಇಂಪಾರ್ಟೆಂಟ್. ಏಯ್ ಸಾಕ್, ಸುಮ್ನಿರೋ. ಹುಟ್ಟಿನ್ನೂ 3 ಸೋಮವಾರ ಆಗಿಲ್ಲ, ನನಗೆ ಉಪದೇಶ ಹೇಳಕ್ ಬಂದ್ಬಿಟ್ಟ.
ಏ ಕೂಸೆ, ನಾನು ಉಪ್ಪು ತಿಂದಷ್ಟು ನೀನು ಸೊಪ್ಪು ತಿಂದಿಲ್ಲ, ತಿಳ್ಕೊ. ನಾವು ಹುಡುಗಿ ಕಡೆಯವರು ಅಂತ ನಮ್ಮನ್ನ ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ? ಮಾಡ್ಲಿ. ಅವರು ಮರ್ತು ಬಿಟ್ಟಿದ್ದಾರೆ. ನೀನು ತಂಗಿನ ಮದುವೆ ಆಗ್ತಿದ್ಯಾ ಅಂತಂದ್ರೆ ನಾವು ಗಂಡಿನ ಕಡೆಯವರೇನೆ. ಆದ್ರೆ ಇಲ್ಲಿ ಅವ್ರಿಗಂದೇನು ಪ್ರಯೋಜನ? ಇಲ್ಲಿ ನಮ್ಮವರೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ವಲ್ಲ. ಸದಾಶಿವ್, ನನಗೆ ಗೌರವ ಇಲ್ಲ, ನಮ್ಮ ಸಂಪ್ರದಾಯಕ್ಕೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಯಾಕೆ ಕರೆಸ್ದೆ? ನಾನು ಬಂದಿದ್ದೀನಿ ಅಂದ್ಮೇಲೆ ನಾನು ಅನ್ಕೊಂಡಿರೋ ಶಾಸ್ತ್ರ ಅನ್ಕೊಂಡ ಹಾಗೆ ನಡಿಬೇಕು.